ಇದೇ ಕೊಪ್ಪಳ ತಾಲೂಕಿನ ಹಿರೇಬಗನಾಳ್ ಗ್ರಾಮದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ನೂತನ ಕಂಚಿನ ಮೂರ್ತಿ ಅನಾವರಣ ಮತ್ತು 135ನೇ ಜಯಂತ್ಯೋತ್ಸವ ಕಾರ್ಯಕ್ರಮದ ಅಂಗವಾಗಿ ಇವತ್ತು ಸರಳ ಸಾಮೂಹಿಕ ವಿವಾಹಗಳನ್ನ ಆಯೋಜನೆಯನ್ನ ಮಾಡಿರ್ತಕ್ಕಂಥದ್ದು. ವಿಶೇಷವಾಗಿ ಪ್ರಪ್ರಥಮ ಬಾರಿಗೆ ಹಿರೇಬಗನಾಳ್ ಗ್ರಾಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕು ಅಂತಕ್ಕಂಥ ಒಂದು ಸಂಕಲ್ಪದಿಂದ ಕಳೆದ 3-4 ತಿಂಗಳಿಂದ ಇವತ್ತು ಅಲ್ಲೆಲ್ಲ ಗ್ರಾಮದ ಎಲ್ಲ ಗುರು ಹಿರಿಯರ ನೇತೃತ್ವದಲ್ಲಿ, ದೈವದವರ ನೇತೃತ್ವದಲ್ಲಿ, ಸಂಘಟಕರ ನೇತೃತ್ವದಲ್ಲಿ ಮತ್ತು ನಮ್ಮ ಪರಿಶಿಷ್ಟ ಜಾತಿ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮದವರ ನೇತೃತ್ವದಲ್ಲಿ ಕಳೆದ 3-4 ತಿಂಗಳಿಂದ ಇವತ್ತು ಬಹಳ ವಿಶೇಷ ಮುತುವರ್ಜಿ ವಹಿಸಿ ಅಂಬೇಡ್ಕರ್ ಅವರ ಕಂಚಿನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿ ಇವತ್ತು ಇದೇ 27/4/2026ರಂದು ನಮ್ಮ ಸಮಾಜದ ಸ್ವಾಮೀಜಿಯವರಾಗಿರ್ತಕ್ಕಂಥ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ, ಪೂರ್ಣಾನಂದ ಭಾರತಿ ಸ್ವಾಮೀಜಿಯವರು, ನಮ್ಮ ಕೊಪ್ಪಳ ಭಾಗದ ನಡೆದಾಡುವ ದೇವರೆಂದು ಹೆಸರಾಗಿರ್ತಕ್ಕಂಥ ಗವಿಮಠದ ಸ್ವಾಮೀಜಿಗಳು, ಅದರಲ್ಲಿ ವಿಶೇಷವಾಗಿ ಸರಳ ವಿವಾಹಗಳ ಮದುವೆಯನ್ನ ಮಾಡ್ತಾ ಇದ್ದಾರೆ. 11 ಮದುವೆಯನ್ನ ಈಗಾಗಲೇ ನೋಂದಣಿ ಮಾಡಿಸಿದ್ದಾರೆ. ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ ಇವತ್ತು ಎಲ್ಲ ನಮ್ಮ ಕೊಪ್ಪಳ ವಿಧಾನಸಭಾ ಕ್ಷೇತ್ರದ ಎಲ್ಲ ಪ್ರಮುಖರು, ಎಲ್ಲಾ ಸಮುದಾಯ ವರ್ಗದ ಹಿರಿಯರು ಮತ್ತು ನಮ್ಮ ಎಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಹಾಗಾಗಿ ಎಲ್ಲ ನಮ್ಮ ಕೊಪ್ಪಳ ವಿಧಾನಸಭಾ ಕ್ಷೇತ್ರದ ಎಲ್ಲ ವರ್ಗದ ನಾಯಕರು ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅನ್ನೋದೇ ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶವಾಗಿದೆ. ಹಾಗಾಗಿ ನಮ್ಮೆಲ್ಲ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ರಾಘವೇಂದ್ರ ಹಿಟ್ನಾಳ್ ಅವರು, ಸಂಸದರಾಗಿರ್ತಕ್ಕಂಥ ರಾಜಶೇಖರ್ ಹಿಟ್ನಾಳ್ ಅವರು, ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂಗಡಿಗೆ ಅವರು, ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಹೇಮಲತಾ ನಾಯಕ್ ಮೇಡಮ್ ಅವರು ಮತ್ತು ನಮ್ಮ ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಗೋವಿಂದ ಕಾರಜೋಳ ಅವರು ಮತ್ತು ಕೇಂದ್ರ ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ನಾರಾಯಣ ಸ್ವಾಮಿ ಅವರು ಮತ್ತೆ ನಮ್ಮ ಹಾಲಿ ಸಚಿವರಾಗಿರ್ತಕ್ಕಂಥ KH ಮುನಿಯಪ್ಪ ಸಾಹೇಬರು, ಆಂಜನೇಯ ಸಾಹೇಬ್ರನ್ನ, RB ತಿಮ್ಮಾಪುರ ಸಾಹೇಬ್ರನ್ನ ಎಲ್ಲರನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ನಾವೆಲ್ಲ ಆಹ್ವಾನ ಮಾಡಿಕೊಂಡು ನಮ್ಮ ಸಹೋದರ ಮಲ್ಲಿಕಾರ್ಜುನ್ ಪೂಜಾರಿ ಅವರು ಮಾತಾಡಬೇಕು ಅಂತ ಹೇಳಿ ಕೊಪ್ಪಳ ತಾಲೂಕಿನ ಹಿರೇಬಗನಾಳ್ ಗ್ರಾಮದಲ್ಲಿ ಎಲ್ಲ ನನ್ನ ಸಮಾಜದ ಬಾಂಧವರು, ವಿಶೇಷವಾಗಿ ಊರಲ್ಲಿರ್ತಕ್ಕಂಥ ಎಲ್ಲಾ ಸಮಾಜದ ಮುಖಂಡರ ನೇತೃತ್ವದಲ್ಲಿ ಮತ್ತು ಅವರ ಸಹಕಾರದೊಂದಿಗೆ ಸುಮಾರು 8-9 ಲಕ್ಷ ರೂಪಾಯಿಗಳ ಒಂದು ಅನುದಾನದಲ್ಲಿ ಕಂಚಿನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡೋದ್ರ ಜೊತೆಗೆ ಸುಮಾರು 35 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಟೋಟಲ್ ಆಗಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇರ್ಬೋದು ಮತ್ತು ಪುತ್ಥಳಿ ಇರ್ಬೋದು, ಅದೇ ರೀತಿ ಅದರ ಮಾಡ್ತಕ್ಕಂಥ ಟೋಟಲ್ ಏನು ಪಾರ್ಕಿಂಗ್ ವೆಚ್ಚ ಇರ್ಬೋದು ಎಲ್ಲ 35 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ಕಂಚಿನ ಪುತ್ಥಳಿ ಅನಾವರಣ ಕಾರ್ಯಕ್ರಮದ ಜೊತೆಗೆ 11 ಮದುವೆಗಳ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನ ಊರಿನ ಗುರಿಯರಾಗಿರ್ತಕ್ಕಂಥ ಸಹೋದರ ರವಿ ದೇವರುಗಳು ಇರ್ಬೋದು ನಮ್ಮ ಸಮಾಜದ ಮುಖಂಡರ ನೇತೃತ್ವದಲ್ಲಿ ನಡೀತಾ ಇದೆ. ಒಂದು ಖುಷಿ ಪಡ್ತಕ್ಕಂಥ ವಿಚಾರ ಏನಂದ್ರೆ ಆ ಮದುವೆ ಸಮಾರಂಭ ಕೇವಲ ನಮ್ಮ ಮಾದಿಗ ಸಮುದಾಯದ ಮಾತ್ರವಲ್ಲದೆ ಊರಿನ ಎಲ್ಲಾ ಸಮುದಾಯದ ಹಿರಿಯರ ನಾಯಕರು ಕೂಡ ಅದಕ್ಕೆ ಸಾಥನ್ನ ಕೊಡ್ತಾ ಇದ್ದಾರೆ. ಸೊ ಇದು ಒಂಥರ ಸರ್ವಧರ್ಮದ ಬೆಂಬಲದೊಂದಿಗೆ ನಡೀತಕ್ಕಂಥ ಸಾಮೂಹಿಕ ವಿವಾಹ ಅಂದ್ರೆ ತಪ್ಪಾಗಿಲ್ಲ. ಸೊ ಕಳೆದ 1 ತಿಂಗಳಿಂದ ಹಗಲಿರುಳು ಎನ್ನದೆ ರವಿ ದೇವ್ರ ಮನೆ ಇರ್ಬೋದು, ನಮ್ಮ ಅಣ್ಣ ಇರ್ಬೋದು, ಎಲ್ಲರೂ ಸೇರ್ಕೊಂಡು ಎಲ್ಲ ಯಾರ್ಯಾರು ಲೀಡರ್ಸ್ ಇದ್ದಾರೆ ಅವ್ರ ಮನೆಗೆ ಹೋಗಿ ಇನ್ವಿಟೇಷನ್ ಕಾರ್ಡ್ ಕೊಡೋದ್ರ ಮೂಲಕ ನಮ್ಮ ಊರಿನ ಕಾರ್ಯಕ್ರಮ ನಮ್ಮ ಹೆಮ್ಮೆ ಅನ್ನೋ ರೀತಿಯಲ್ಲಿ ಎಲ್ಲಾ ಗಣ್ಯಮಾನ್ಯರಿಗೆ ಆಮಂತ್ರಣ ಪತ್ರಿಕೆಯನ್ನ ಕೊಟ್ಟು ಅವ್ರನ್ನೆಲ್ಲರನ್ನು ಮದುವೆ ಕರೆಸ್ತಕ್ಕಂಥ ಜವಾಬ್ದಾರಿಯನ್ನ ರವಿ ದೇವ್ರ ಮನೆ ಇರ್ಬೋದು, ನಮ್ಮ ಪತ್ರಪ್ಪ ಅವರು ಎಲ್ಲರೂ ಸೇರಿ ಮಾಡ್ತಾ ಇದ್ದಾರೆ. ಸೊ ಇದಕ್ ನಾವು ನಮ್ಮ ಸಮಾಜದ ಬಾಂಧವರಿಗೆ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ಇದು ನಮ್ಮ ಸಮುದಾಯದ ಕಾರ್ಯಕ್ರಮ ಆಗಿರೋದ್ರಿಂದ ಎಲ್ಲಾ ಹಿರೇಬಗನಾಳ್ ಗ್ರಾಮಕ್ಕೆ ಇದೇ ದಿನಾಂಕ 27ನೇ ತಾರೀಕಿನಂದು ಬೆಳಗ್ಗೆ ನಡತಕ್ಕಂತ ಪುತ್ಥಳಿ ಅನಾವರಣದ ಜೊತೆಗೆ ಸಾಮೂಹಿಕ ವಿವಾಹದಲ್ಲಿ ಕೊಪ್ಪಳ ತಾಲೂಕು ಇರ್ತಕ್ಕಂಥ ಎಲ್ಲಾ ಸಮಾಜದ ಮುಖಂಡರು, ಕೊಪ್ಪಳ ಜಿಲ್ಲೆಯ ಎಲ್ಲಾ ಸಮಾಜದ ಮುಖಂಡರು ಅದರಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ಸಮಾಜದ ಮುಖಂಡರಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ.